ಸರಳತೆ, ಮಮತೆ, ಮನುಷ್ಯತ್ವಕ್ಕೆ ಹೆಸರುವಾಸಿಯಾಗಿದ್ದವರು ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಪದ್ಮನಾಭನಗರದ ನಿವಾಸದಿಂದ ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಪುಟ್ಲಿಂಗಯ್ಯ ಆಟದ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಕುಟುಂಬಸ್ಥರಿಂದ ಅಂತಿಮ ಪೂಜೆ ಸಲ್ಲಿಕೆಯ ಬಳಿಕ ಮೈದಾನಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಈಗಾಗಲೇ ಮೈದಾನದಲ್ಲಿ ಬೇಕಾದಂತಹ ಎಲ್ಲ ಸಿದ್ಧತೆಗಳಾಗಿದ್ದಾವೆ. ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರೇ ಪರಿಶೀಲನೆಯನ್ನು ಮಾಡಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಬರುವಂತಹ ಸಾಧ್ಯತೆ ಇದೆ. ನೋಡಿ, ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ತಾಯಿಯನ್ನು ಕಳೆದುಕೊಂಡಂತಹ ನೋವು, ಮತ್ತೊಂದು ಕಡೆ ಎಲ್ಲ ಕೆಲಸವನ್ನು ಕೂಡ ಮುಂದೆ ನಿಂತು ಮಾಡಬೇಕಾದಂತಹ ಜವಾಬ್ದಾರಿ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಗಲ ಮೇಲಿರುವಂಥದ್ದು. ಹಾಗಾಗಿಯೇ ಬೆಳ್ಳಂಬೆಳಗ್ಗೆ ಈಗ ಅಂತಿಮ ಸಿದ್ಧತೆಗಳು ಯಾವ ರೀತಿ ಆಗ್ತಿದೆ ಸರ್? ಇಲ್ಲ, ಇವತ್ತೆಲ್ಲ ಅಂತಿಮವಾಗಿ ಈಗ 11 ಗಂಟೆವರೆಗೂ ಇಲ್ಲಿ ಅಂತಿಮ ದರ್ಶನಕ್ಕೆಲ್ಲ ಏರ್ಪಾಡು ಮಾಡಿದ್ದೇವೆ. ಪೊಲೀಸ್ ಇಲಾಖೆ ವತಿಯಿಂದಲೂ ಸ್ವಲ್ಪ ಅಭಿಮಾನಿಗಳು ಬದುಕ್ತಕ್ಕಂಥದ್ದು ಜಾಸ್ತಿ ಆಗ್ಬೋದು ಈ ಭಾಗದ ಹಳ್ಳಿಗಳಿಂದ ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಗ್ರೌಂಡ್ನಲ್ಲೂ ಸಹ ಏನು ನಮ್ಮ ಪದ್ಮನಾಭನಗರದ ಗ್ರೌಂಡ್ನಲ್ಲೂ ಸಹ ಏರ್ಪಾಡು ಮಾಡಿದ್ದಾರೆ. ಬಟ್ ಇಲ್ಲಿ ಮನೆ ಹತ್ರನೂ ಎಲ್ಲ ರೀತಿ ವ್ಯವಸ್ಥೆ ಇರೋದ್ರಿಂದ ಬರ್ತಕ್ಕಂಥ ಎಲ್ರಿಗೂ ಯಾವುದೇ ಸಮಸ್ಯೆ ಇಲ್ಲದೆ ಅವ್ರ ಅಂತಿಮ ದರ್ಶನ ಪಡಲಿಕ್ಕೆ ಅವಕಾಶ ಇದೆ. 11:15 ಗಂಟೆಗೆ ಬಹುಶಃ 11:15 ಇಲ್ಲಿಂದ ಹೊಳೆನರಸೀಪುರಕ್ಕೆ ಹೋಗ್ತಕ್ಕಂಥದ್ದು ಏನಿದೆ, ಕೊನೆಗೆ ನಾಳೆ ದಿನ ಅಂತ್ಯಕ್ರಿಯೆ ಇಟ್ಕೊಂಡಿರ್ತಕ್ಕಂಥದ್ದು. ಅದು ಹಾಸನದಲ್ಲಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರು ಹಸ್ತಕ್ಕೂ ಬಂದು ಹೋಗಬೇಕು ಅವರ ಅಂತಿಮ ದರ್ಶನ ಪಡೀಲಿಕ್ಕೆ ಅನ್ನೋದು ಅವರ ಒತ್ತಾಯ ಇದೆ. ಅದರಿಂದ ಚನ್ನರಾಯಪಟ್ಟಣದ ಮೂಗರ ಮಾರ್ಗವಾಗಿ ಹೋಗಿ ಹಾಸನಕ್ಕೂ ಹೋಗಿ ಅಲ್ಲಿಂದ ಹೊಳೆನರಸೀಪುರದಲ್ಲಿ ರಾತ್ರಿ ಅಂತಿಮ ದರ್ಶನಕ್ಕೆ ಅಲ್ಲಿಡ್ತಾ ಇದ್ದಾರೆ. ನಂತರ ನಾಳೆ ರಂಗನಾಥ ಸ್ವಾಮಿಯ ಒಂದು ದೇವಸ್ಥಾನ ಏನಿದೆ, ನಮ್ಮ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಸ್ಥಾನ ಅತ್ಯಂತ ಶ್ರೇಷ್ಠವಾದ ದೇವಸ್ಥಾನ. ಅದರ ಬಗ್ಗೆ ನಮ್ಮ ತಂದೆಯವ್ರಿಗೂ ಭಾಳ ವರ್ಷ ಹುಟ್ಟಿದಾಗಲಿಂದನೂ ಅಲ್ಲಿ ಅವರ ತಂದೆ ಜೊತೆ ಓಡಾಟ ಮಾಡ್ತಾ ಇದ್ದಂಥ ದಿನಗಳಿರ್ಬೋದು. ನಂತರ ಅವರು ರಾಜಕೀಯಕ್ಕೆ ಬಂದಾಗಲೂ ಆ ದೇವರ ಒಂದು ಅನುಗ್ರಹ ಅವರು ದೊರಕಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಸನ್ನಿಧಾನದಲ್ಲೇ ಅಂತಿಮವಾದಂಥ ಒಂದು ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಸರ್, ಅಂತಿಮ ಕಾರ್ಯಗಳ ಬಗ್ಗೆ ಇನ್ನು ಇವತ್ತಿನ ವಿಚಾರದ ಬಗ್ಗೆ ತಾಯಿ ಜೊತೆಗೆ ಬಂದಾಗೆಲ್ಲ ಇಲ್ಲಿ ಮಾತಾಡ್ತಿದ್ರಿ. ಅತ್ಯಂತ ಪ್ರೀತಿಯ ಮಗ, ಮುಖ್ಯಮಂತ್ರಿ ಆದಾಗಲೂ ಅವರ ಆಶೀರ್ವಾದ, ಈಗ ಕೇಂದ್ರ ಸಚಿವರ ಆಶೀರ್ವಾದ ಯಾವ ರೀತಿ ಇತ್ತು ಸರ್? ಅವರು ಸಮಯ ಸಿಕ್ತಾಗಲೆಲ್ಲ ಅವರ ಆಶೀರ್ವಾದ ಪಡೀಲಿಕ್ಕೆ ನಾವು ಬರ್ತಾಯಿದ್ದೆ. ಅದು ಸಹ ನಮ್ಮ ಕುಟುಂಬದಲ್ಲಿ ಮೊದಲಿಂದಲೂ ಅವರನ್ನು ದೇವ್ರ ಸ್ಥಾನದಲ್ಲಿ ಇಟ್ಟೇ ನಾವು ಗೌರವಿಸ್ತಾ ಇದ್ವು. ಅವರ ಒಂದು ಹಿತಗಳು ನಮಗೆ, ಅವರಿಗೆ ಉಪದೇಶ, ನಮಗೆ ಸಲಹೆ ಏನು ಕೊಡ್ತಾಯಿದ್ರು ಅದೇ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಡೀಲಿಕ್ಕೆ ಸಾಧ್ಯ ಆಗಿರ್ತದೆ. ಸರಳಿಕೆಗೆ ಮತ್ತೊಂದು ಹೆಸರು ಅಂದರೆ ಚೆನ್ನಮ್ಮ ಅವರಾಗಿದ್ದರು. ದಾಂಪತ್ಯ ಜೀವನ, ಯಾಕಂದರೆ ದೇವೇಗೌಡರು ಈ ಮಟ್ಟಿಗೆ ಬೆಳೆಯೋಕಂದರೆ ಫ್ಯಾಮಿಲಿ ಸಪೋರ್ಟ್ ಬಹಳ ಮುಖ್ಯ. ಅದರಲ್ಲೂ ಪತ್ನಿಯಾಗಿ ಅದೃಷ್ಟ ದೇವತೆ ಅಂತಲೇ ಅವರನ್ನು ಕರೀತಿದ್ರು. ನಮ್ಮ ಕುಟುಂಬದಲ್ಲಿ ಇರತಕ್ಕಂಥ ಹಲವಾರು ಏಳು ಬೀಳುಗಳಲ್ಲೂ ಸಹ ಅವರು ಸಮಚಿತ್ತವಾಗಿ ತೆಗೆದುಕೊಂಡಿದ್ದಾರೆ. ಅವರು ಬಹುಶಃ ಅವರಷ್ಟು ದೈವ ಭಕ್ತರು ಇನ್ನೊಬ್ಬರನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ನಡವಳಿಕೆಗಳು ಎಲ್ಲರಿಗೂ ಒಂದು ರೀತಿ ಕಷ್ಟಗಳು ಬರಲಿ, ಸುಖವಾಗಿರಲಿ, ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನು ನಮಗೆ ಅರ್ಥ ಮಾಡಿಕೊಟ್ಟಿರ್ತಕ್ಕಂಥವರು. ಅವರಿಂದ ಭಾಳ ಕಲ್ತಿದ್ದೇವೆ. ಅಷ್ಟೇ ಅಲ್ಲ, ಅವರ ಸರಳತೆ ಒಂದೇ ಅಲ್ಲ, ಮನೆಗೆ ಬರ್ತಕ್ಕಂಥ ಯಾವುದೇ ವ್ಯಕ್ತಿಗಳಿರಲಿ, ಅವರು ಬಡವರಿರಲಿ ಶ್ರೀಮಂತರಿರಲಿ, ಪ್ರತಿಯೊಬ್ಬರನ್ನು ಸಮನಾಗಿ ಕಾಣ್ತಾ ಇದ್ದಂಥ ಅವರ ಬದುಕನ್ನು ನಾವೇನು ಕಂಡ್ಕೊಂಬಂದಿದ್ದೇವೆ ಹತ್ರದಿಂದ. ಚಿಕ್ಕ ವಯಸ್ಸಿನಲ್ಲೂ ಸಹ ವಿದ್ಯೆ ಕಲಿತಕ್ಕಂಥ ಮಕ್ಕಳಿಗೆ ಅಲ್ಲಿ ಹೊಳೆನರಸೀಪುರದಲ್ಲಿ ಇಂಥ ದಿನಗಳಿಂದಲೂ ನಾನು ಹೇಳೋದಾದರೆ, ಆ ಹಳ್ಳಿಯ ಮಕ್ಕಳು ಶಿಕ್ಷಣಕ್ಕೆ ಬಂದಾಗ ವಾರದ ಅನ್ನ ಅಂತಕ್ಕಂಥ ಒಂದು ವಾತಾವರಣ ಹಿಂದೆ ಪ್ರತೀತಿ ಏನಿತ್ತು, ಅದು ಎಲ್ಲವನ್ನು ಅವ್ರ ಜೀವನದಲ್ಲಿ ಅಳವಡಿಸಿ ಹಳ್ಳಿಯ ಮಕ್ಕಳಿಗೆ ಆ ಶಿಕ್ಷಣವನ್ನು ಪಡಿಬೇಕಾದ್ರೆ ಒಂದು ವಾರದ ಅನ್ನದ ರೂಪದಲ್ಲಿ ಎಲ್ರಿಗೂ ಅತಿಥಿ ಸತ್ಕಾರ ಮಾಡ್ತಾ ಇದ್ದಂಥ ದಿನಗಳು ಇವತ್ತು ನಮಗೆ ನೆನಪಿದೆ. ಅಷ್ಟೇ ಅಲ್ಲ, ನಮ್ಮಗಳಿಗೆ ನಾವು ದಾರಿ ತಪ್ಪಿದಾಗ ನಮ್ಮನ್ನು ಕೂರಿಸ್ಕೊಂಡು ನೋಡಪ್ಪ ಈ ಥರ ನಡೀಬೇಕು ಅಂತಕ್ಕಂಥ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಾವು ದಾರಿ ತಪ್ಪಿದಾಗಲೂ ನಮ್ಮನ್ನು ಸಾರಿ ದಾರಿಗೆ ತರ್ತಕ್ಕಂಥದ್ರಲ್ಲಿ
ಅವರು ನಮ್ಮನ್ನು ಬೆಳೆಸಿರ್ತಕ್ಕಂಥದ್ದನ್ನು ನಾವು ಜೀವನದಲ್ಲಿ ಮರೀಲಿಕ್ಕಾಗಲ್ಲ. ಸರಳಿಕೆ ಅಂದರೆ ಈಗ ಹೇಳ್ತೀವಿ ಅನ್ನದಾಸೋಹ ವಿಚಾರ ಹೇಳ್ತಿದ್ರು. ಯಾವುದೇ ನಾಯಕರನ್ನ ಮಾತಾಡ್ಸಿದ್ರು ಮನೆಗೆ ಬಂದವ್ರಿಗೆ ಊಟ ಮಾಡಿ ಅನ್ನೋದು ಮೊದಲ ಒಂದು ಇದು ಅತಿಥಿ ಸತ್ಕಾರ. ಕಳೆದ 1 ವರ್ಷದಿಂದ ಬೆಡ್ ರಿಡನ್ ಇದ್ದರು. ಯಾರಾದರೂ ನೋಡಿದ್ರೆ ಅವ್ರು ನೋಡ್ಲಿಕ್ಕೆ ಬಂದರೆ ಊಟ ಮಾಡೋದಲ್ಲ ಅಂತಕ್ಕಂಥ ಒಂದು ಪದ ಬಿಟ್ಟರೆ ಕಳೆದ 1 ವರ್ಷದಿಂದ ಅವರೇನೂ ಮಾತಾಡಲಿಲ್ಲ. ಪ್ರತಿಯೊಬ್ಬರು ಬಂದಂಥವ್ರಿಗೆ ಊಟ ಮಾಡಪ್ಪ, ಊಟ ಮಾಡಿ ಅಂತಕ್ಕಂಥದ್ದು ಒಂದೇ ಈ 1 ವರ್ಷ ಹೇಳೋದಂಥದ್ದು ಅದೊಂದೇ ನಮ್ಮ ನೆನಪಿನಲ್ಲಿ ಉಳಿದಿರ್ತಕ್ಕಂಥದ್ದು. ಇದಿಷ್ಟು ಸಂಸದರಾಗಿರುವ ಮತ್ತು ಸುಪುತ್ರರಾಗಿರುವಂತಹ ಕುಮಾರಸ್ವಾಮಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ವೀರಪ್ಪ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಸಾರ್ವಜನಿಕರ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆ. ಪದ್ಮನಾಭನಗರದ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇಲ್ಲ. ಬೆಳಗ್ಗೆ 11:30 ಬಳಿಕ ಹೊಳೆನರಸೀಪುರಕ್ಕೆ ಪಾರ್ಥಿವ ಶರೀರವನ್ನು ರವಾನಿಸಲಾಗುತ್ತೆ. ಅಂತಿಮ ಯಾತ್ರೆಯ ಬಗ್ಗೆ HD ಕುಮಾರಸ್ವಾಮಿ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದರು. ಮಾತಾಡ್ತಾ ಬಾಲ್ಯದ ನೆನಪುಗಳು, ಅಮ್ಮನ ಪ್ರೀತಿ, ಆರೈಕೆ ಎಲ್ಲವನ್ನು ಕೂಡ ನೆನೆದು ಅಕ್ಷರಶಃ ಕಣ್ಣೀರಿಟ್ಟಿದ್ದಾರೆ, ಅತ್ತಿದ್ದಾರೆ HD ಕುಮಾರಸ್ವಾಮಿಯವರು. ನಿನ್ನೆಯಿಂದಲೂ ಕೂಡ HD ಕುಮಾರಸ್ವಾಮಿಯವರು ಯಾವುದನ್ನೂ ತೋರಿಸ್ಕೊಳ್ತಾ ಇರಲಿಲ್ಲ ಎಮೋಷ್ನಲನ್ನು. ಏಕೆಂದರೆ ಈಗ ಅದು ಅತಿ ದೊಡ್ಡ ಜವಾಬ್ದಾರಿ ಅವರ ಹೆಗಲ ಮೇಲಿರುವಂಥದ್ದು. ಒಂದು ಕಡೆ ದೇವೇಗೌಡರಿಗೆ ಸಂತೈಸಬೇಕು, ಧೈರ್ಯ ತುಂಬಬೇಕು, ಈ ಕಡೆ ಸಹೋದರರು, ಆ ಕಡೆ ಸಹೋದರಿಯರು. ಇಂತಹ ಸಂದರ್ಭದಲ್ಲಿ ಕಣ್ಣೀರಿಟ್ಕೊಳ್ತಾ ಕೂತ್ಕೊಂಡ್ರೆ, ಅಳ್ಕೊತ ಕೂತ್ಕೊಂಡ್ಬಿಟ್ರೆ ಬೇರೆಯವರಿಗೆ ಧೈರ್ಯ ತುಂಬೋದು ಕಷ್ಟ ಅಂಥೇಳಿ ಎಲ್ಲವನ್ನೂ ಕೂಡ ತಡ್ಕೊಂಡು ಇಟ್ಕೋತಾ ಇದ್ದರು HD ಕುಮಾರಸ್ವಾಮಿ ಅವರು. ಬಟ್ ಇವತ್ತು ಬೆಳ್ಳಂಬೆಳಗ್ಗೆ ಮೈದಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಕ್ಯಾಮರಾದ ಎದುರು ತಾಯಿಯ ನೆನಪು, ಪ್ರೀತಿ ಎಲ್ಲವನ್ನೂ ಕೂಡ ಮೆಲುಕು ಹಾಕ್ತಾ HD ಕುಮಾರಸ್ವಾಮಿಯವರು ಭಾವುಕರಾದರು, ಕಣ್ಣೀರನ್ನು ಇಟ್ಟರು. ತಾಯಿ ಪ್ರೀತಿಗಿರುವಂತಹ ಶಕ್ತಿನೇ ಹಾಗೆ. ತಾಯಿ ಅಂದ್ರೇ ಒಂದು ಶಕ್ತಿ. ದೇವೇಗೌಡರಿಗೂ ಕೂಡ ಬೆನ್ನೆಲುಬಾಗಿದ್ದರು, ಕುಮಾರಸ್ವಾಮಿಯವ್ರಿಗೂ ಕೂಡ ಬೆನ್ನೆಲುಬಾಗಿದ್ದರು, ಚೆನ್ನಮ್ಮ ಅವರು, ರೇವಣ್ಣ ಅವ್ರಿಗೂ ಕೂಡ ಬೆನ್ನೆಲುಬಾಗಿದ್ದರು. ಬಟ್ ಅಧಿಕಾರ ಅನ್ನೋದು ತಮ್ಮ ಸುತ್ತಲೇ ಇದ್ದರೂ ಕೂಡ ಯಾವತ್ತೂ ಕೂಡ ರಾಜಕೀಯ ಪ್ರವೇಶಿಸಲಿಲ್ಲ, ರಾಜಕೀಯ ಮಾಡಲಿಲ್ಲ ಚೆನ್ನಮ್ಮ ಅವರು. ಹಾಗಾಗಿಯೇ ಇವತ್ತು ಮೇರು ವ್ಯಕ್ತಿತ್ವವಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅವರನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಅದರಲ್ಲೂ ಕೂಡ ದೇವೇಗೌಡರು ನಿನ್ನೆ ಕಣ್ಣೀರು ಹಾಕಿದಂತಹ ಸಂದರ್ಭದಲ್ಲಂತೂ ನೋಡೋದಕ್ಕೆ ಅದೊಂದು ರೀತಿಯ ಹಿಂಸೆ ಅಂಥೇಳಿ. ಆ ಕ್ಷಣ ಕೊನೆ ಕ್ಷಣದವರೆಗೂ ಕೂಡ ಧರ್ಮಪತ್ನಿಯ ಪಕ್ಕದಲ್ಲಿಯೇ ಇದ್ದು